ಅಮೆರಿಕಾವನ್ನೇ ಒಬ್ಬ ವ್ಯಕ್ತಿ ಪಾರು ಮಾಡಿದ್ರಂದ್ರೆ ನಂಬ್ತೀರಾ? ಹೌದು, ಇಡೀ ದೇಶನ ಆರ್ಥಿಕತೆ ಕುಸಿದು ಬೀಳ್ತಿದ್ದಾಗ ಸರ್ಕಾರಕ್ಕೆ ಸಹಾಯಕ್ಕೆ ಬಂದಿದ್ದು ಒಬ್ಬ ಖಾಸಗಿ ವ್ಯಕ್ತಿ. ಬನ್ನಿ, ಇವತ್ತಿನ ಈ ಕಥನದಲ್ಲಿ ಆ ಪ್ರಬಲ ಬ್ಯಾಂಕರ್ ಜೆ.ಪಿ. ಮಾರ್ಗನ್ ಬಗ್ಗೆ ತಿಳ್ಕೊಳ್ಳೋಣ. ಸರಿ, ಮೊದಲು ಇತ್ತೀಚಿನ ಒಂದು ಘಟನೆಗೆ ಹೋಗೋಣ. ಸಮಯ ಮಾರ್ಚ್ 2023. ಸಿಲಿಕಾನ್ ವ್ಯಾಲಿ ಬ್ಯಾಂಕ್ ಅಥವಾ SVB ದಿಢೀರಂತ ಪತನವಾಯಿತು. ಇದರ ಪರಿಣಾಮ ಅಮೆರಿಕದ ಇಡೀ ಫೈನಾನ್ಷಿಯಲ್ ಸಿಸ್ಟಮ್ ಅಲ್ಗಾಡಿ ಹೋಯಿತು. ಎಲ್ಲಿ ನೋಡಿದ್ರೂ ಆತಂಕ, ಅನಿಶ್ಚಿತತೆ. ಇಂಥ ಒಂದು ಬಿಕ್ಕಟ್ಟಿನ ಸಮಯದಲ್ಲಿ ಒಬ್ಬ ವ್ಯಕ್ತಿ ಎಲ್ಲರ ಗಮನ ಸೆಳೀತಾರೆ. ಅವರೇ ಜೆ.ಪಿ. ಮಾರ್ಗನ್ ಚೇಸ್ನ ಸಿಇಒ ಜೇಮಿ ಡೈಮನ್. ದಿ ಎಕನಾಮಿಕ್ ಟೈಮ್ಸ್ ಪ್ರಕಾರ ಇವರು ಪಾಲಿಸಿ ಮೇಕರ್ಸ್ ಜೊತೆ ಸಮಾಲೋಚನೆ ಮಾಡಿ ಉಳಿದ ಬ್ಯಾಂಕರ್ಗಳನ್ನ ಒಟ್ಟುಗೂಡಿಸಿ ಪರಿಸ್ಥಿತಿ ಕೈಮೀರಿ ಹೋಗದ ಹಾಗೆ ನೋಡ್ಕೊಂಡ್ರು. ಅಕ್ಷರಶಃ ಒಬ್ಬ ವ್ಯಕ್ತಿ ಈ ಬ್ಯಾಂಕ್ ಪಾರುಗಾಣಿಕಾ ಪ್ರಯತ್ನದಲ್ಲಿ ಮುಖ್ಯ ಪಾತ್ರವಹಿಸಿದ್ರು. ಆದ್ರೆ ಇಲ್ಲೊಂದು ಪ್ರಶ್ನೆ ಉದ್ಭವಿಸುತ್ತೆ. ಅಮೆರಿಕದ ಆರ್ಥಿಕತೆಯ ಮೇಲೆ ಒಬ್ಬ ಖಾಸಗಿ ಬ್ಯಾಂಕರ್ ಇಷ್ಟೊಂದು ಅಧಿಕಾರ ಹಿಡಿದುಕೊಂಡಿರೋದು ಇದೇ ಮೊದಲನೇ ಸಲನಾ? ಖಂಡಿತ ಇಲ್ಲ. ಈ ಕಥೆಯ ಮೂಲವನ್ನ ಹುಡುಕಿಕೊಂಡು ನಾವು ಸುಮಾರು 1 ಶತಮಾನದಷ್ಟು ಹಿಂದೆ ಹೋಗ್ಬೇಕು. ಅಲ್ಲಿ ಸಿಗ್ತಾರೆ ನಮ್ಗೆ ಮೂಲ ಕಿಂಗ್ ಮೇಕರ್. ಗಿಲ್ಡೆಡ್ ಏಜ್ ಅಂತ ಕರೆಯಲಾಗುವ ಆ ಕಾಲದ ಈ ವ್ಯಕ್ತಿ ಇವತ್ತಿನ ಆಧುನಿಕ ಫೈನಾನ್ಸ್ ಜಗತ್ತಿಗೆ ಒಂದ್ರೀತಿ ಪ್ಲೇಬುಕ್ ಬರೆದುಕೊಟ್ಟೋಡು. ಅವರೇ ಜೆ.ಪಿ. ಮಾರ್ಗನ್. ಅವರದೇ ಒಂದು ಪ್ರಸಿದ್ಧ ತಂತ್ರ ಇತ್ತು. ಅದಕ್ಕೆ ಮಾರ್ಗನೈಸೇಷನ್ ಅಂತಾನೆ ಹೆಸರು. ಏನಿದು ಮಾರ್ಗನೈಸೇಷನ್ ಅಂದ್ರೆ? ತುಂಬಾ ಸಿಂಪಲ್. ನಷ್ಟದಲ್ಲಿರೋ, ಮುಳುಗಿ ಹೋಗ್ತಿರೋ ಕಂಪನಿಗಳನ್ನ ವಶಕ್ಕೆ ತಗೊಳ್ಳೋದು, ಅವುಗಳನ್ನ ಸಂಪೂರ್ಣವಾಗಿ ಬದಲಾಯಿಸಿ ಮತ್ತೆ ಲಾಭದಾಯಕ ದೈತ್ಯ ಸಂಸ್ಥೆಗಳಾಗಿ ಮಾಡೋದು. ಮತ್ತು ಅವರ ಈ ತಂತ್ರ ಇದೆಯಲ್ಲ, ಅದ್ಭುತವಾಗಿ ಕೆಲಸ ಮಾಡ್ತಿತ್ತು. ಅವರ ಬೆಳವಣಿಗೆಯನ್ನ ಸ್ವಲ್ಪ ನೋಡೋಣ ಬನ್ನಿ. 1857ರಲ್ಲಿ ಲಂಡನ್ನಲ್ಲಿ ತಮ್ಮ ತಂದೆಯ ಕಂಪನಿಯಲ್ಲಿ ಕೆಲಸ ಶುರು ಮಾಡ್ತಾರೆ. ಆದ್ರೆ 1871ರ ಹೊತ್ತಿಗೆ ಅವರ ಫೋಕಸ್ ಅಮೆರಿಕಾದ ಕಡೆ ಶಿಫ್ಟ್ ಆಗತ್ತೆ. ಅಲ್ಲಿನ ಕೈಗಾರಿಕಾ ಬೆಳವಣಿಗೆಗೆ ಹಣ ಹೂಡೋಕೆ ಶುರು ಮಾಡ್ತಾರೆ. ಆಮೇಲೆ 1880ರ ದಶಕದಲ್ಲಿ ಅಮೆರಿಕದ ಜೀವಾಳಂದ್ರೆ ರೈಲ್ ರೋಡ್ಗಳು. ಅವುಗಳನ್ನೇ ತಮ್ಮ ಮೋರ್ಗನೈಸೇಷನ್ ತಂತ್ರ ಬಳಸಿ ಪುನರ್ರಚಿಸ್ತಾರೆ. ಕೊನೆಗೆ 1895ರಲ್ಲಿ ಜೆ.ಪಿ. ಮಾರ್ಗನ್ ಅಂಡ್ ಕಂಪನಿ ಹುಟ್ಕೊಳ್ಳುತ್ತೆ. ಇದು ಕೇವಲ ಒಂದು ಬ್ಯಾಂಕ್ ಆಗಿರ್ಲಿಲ್ಲ, ಇದೊಂದು ಜಾಗತಿಕ ಶಕ್ತಿಯ ಕೇಂದ್ರ ಆಗಿತ್ತು. ಆದ್ರೆ ಮೋರ್ಗನ್ರ ನಿಜವಾದ ತಾಕತ್ತಿದ್ದಿದ್ದು ಅವರ ಬರೀ ಬ್ಯಾಂಕ್ ನಡೆಸೋದ್ರಲ್ಲೆಲ್ಲ. ಅವರ ಪ್ರಭಾವ ಎಷ್ಟಿತ್ತು ಅಂದ್ರೆ ಅವರು ಇಡೀ 20ನೇ ಶತಮಾನದ ದಿಕ್ಕನ್ನೇ ನಿರ್ಧರಿಸಿದಂಥ ದೈತ್ಯ ಕೈಗಾರಿಕೆಗಳನ್ನೇ ಕಟ್ಟಿ ನಿಲ್ಲಿಸಿದ್ರು. ಯೋಚನೆ ಮಾಡಿ, $1.4 ಬಿಲಿಯನ್ ಇಸವಿ 1901ರಲ್ಲಿ. ಇದೊಂದು ಊಹೆಗೂ ನಿಲುಕದ ಮೊತ್ತ. ಆಂಡ್ರ್ಯೂ ಕಾರ್ನೆಗೀ ಅನ್ನೋ ಇನ್ನೊಬ್ಬ ದೈತ್ಯನ ಸಂಪೂರ್ಣ ಉಕ್ಕಿನ ಸಾಮ್ರಾಜ್ಯವನ್ನೇ ಖರೀದಿಸಿ ಮಾರ್ಗನ್ ಸ್ಥಾಪಿಸಿದ್ದು ಯುಎಸ್ ಸ್ಟೀಲ್ ಅನ್ನ. ಇದು ಇಡೀ ಪ್ರಪಂಚದಲ್ಲೇ ಮೊದಲ $1 ಬಿಲಿಯನ್ ಕಂಪನಿ ಆಗಿತ್ತು. ಅವರ ಕಥೆ ಬರೀ ಉಕ್ಕಿಗೆ ನಿಲ್ಲಲಿಲ್ಲ. ಜನರಲ್ ಎಲೆಕ್ಟ್ರಿಕ್, AT&T, ಇಂಟರ್ನ್ಯಾಷನಲ್ ಹಾರ್ವೆಸ್ಟರ್, ಹೀಗೆ ಎಲೆಕ್ಟ್ರಿಸಿಟಿಯಿಂದ ಹಿಡಿದು ಟೆಲಿಫೋನ್ವರೆಗೆ, ರೈಲುಗಳಿಂದ ಹಿಡಿದು ವ್ಯವಸಾಯದ ಉಪಕರಣಗಳವರೆಗೆ ಅಮೆರಿಕದ ಎಕಾನಮಿಯ ಪ್ರತಿಯೊಂದು ಮೂಲೆಯಲ್ಲೂ ಮಾರ್ಗನ್ ಅವರ ಪ್ರಭಾವ ಇತ್ತು. ಅಕ್ಷರಶಃ ಸರ್ವವ್ಯಾಪಿ. ಹಾಗಾದ್ರೆ ಇದರ ಪರಿಣಾಮ ಏನಾಯ್ತು? ಯೋಚಿಸಿ. ಅಮೆರಿಕದ ಆರ್ಥಿಕತೆ ಪೂರ್ತಿ ಕುಸಿದು ಹೋಗ್ತಿದೆ. ಆ ಸಮಯದಲ್ಲಿ ಇವತ್ತಿನ ಹಾಗೆ ಒಂದು ಸೆಂಟ್ರಲ್ ಬ್ಯಾಂಕ್ ಕೂಡ ಇಲ್ಲ. ಆಗ ಸರ್ಕಾರ ಸಹಾಯಕ್ಕೆ ಅಂತೂ ಯಾರಿಗೆ ಕಾಲ್ ಮಾಡ್ತು ಗೊತ್ತಾ? ಜೆ.ಪಿ. ಮಾರ್ಗನ್ಗೆ. ಹೌದು, ಒಬ್ಬ ಖಾಸಗಿ ವ್ಯಕ್ತಿಗೆ. ಇದು ಒಂದೇ ಸಲ ನಡೆದಿದ್ದಲ್ಲ, ಇದೊಂದು ಪ್ಯಾಟರ್ನ್ ಆಗ್ಬಿಟ್ಟಿತ್ತು. 1893ರಲ್ಲಿ ನೋಡಿ, ಅಮೆರಿಕದ ಖಜಾನೆಯಲ್ಲಿ ಚಿನ್ನವೇ ಖಾಲಿಯಾಗಿ ಹೋಗಿತ್ತು. ಆಗ ಮಾರ್ಗನ್ ಮಧ್ಯೆ ಬಂದು ದೇಶ ದಿವಾಳಿಯಾಗೋದನ್ನ ತಪ್ಪಿಸಿದ್ರು. ಆಮೇಲೆ ಮತ್ತೆ 1907ರಲ್ಲಿ ದೊಡ್ಡ ದೊಡ್ಡ ಬ್ಯಾಂಕ್ಗಳೇ ಬೀಳಕ್ ಶುರುವಾದಾಗ ಇಡೀ ಸಿಸ್ಟಮ್ಮನ್ನೇ ಸ್ಥಿರಗೊಳಿಸೋಕೆ ಮತ್ತೆ ಮಾರ್ಗನ್ ಮುಂದೆ ಬಂದ್ರು. ಪ್ರತಿಯೊಂದು ಸಲಾನೂ ಒಬ್ಬರೇ ವ್ಯಕ್ತಿ ಅಮೆರಿಕದ ಇಕಾನಮಿಯನ್ನ ಪತನದ ಅಂಚಿನಿಂದ ವಾಪಸ್ಸೆಳೆತರ್ತಿದ್ರು. 119ರ ಬಿಕ್ಕಟ್ಟನ್ನ ಅವರು ನಿಭಾಯಿಸಿದ ರೀತಿ ಇದೆಯಲ್ಲ, ಅದೊಂದು ರೀತಿ ಚದುರಂಗದ ಆಟ. ಮೊದಲು ದೇಶದ ಎಲ್ಲ ದೊಡ್ಡ ಬ್ಯಾಂಕರ್ಗಳನ್ನ ತಮ್ಮ ಮನೆಗೆ ಕರೆಸಿದ್ರು. ಆಮೇಲೆ ಯಾವ ಬ್ಯಾಂಕಿಂದ ಯಾವ ಬ್ಯಾಂಕುಗೆ ಹಣ ಹೋಗಬೇಕು ಅಂತ ನಿರ್ದೇಶನ ನೀಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಾಲ ಗಿಟ್ಟಿಸ್ಕೊಂಡ್ರು. ಕೊನೆಗೆ ಒಂದು ಮಾಸ್ಟರ್ ಸ್ಟ್ರೋಕ್ ಒಪ್ಪಂದದ ಮೂಲಕ ಮಾರ್ಕೆಟ್ ಪೂರ್ತಿ ಕುಸಿಯೋದನ್ನೇ ತಡೆದುಬಿಟ್ರು. ಪ್ರತಿಯೊಂದು ಮೂವ್ ಕೂಡ ಪರ್ಫೆಕ್ಟ್ ಆಗಿತ್ತು. ಚರಿತ್ರೆ ಮತ್ತೆ ಮತ್ತೆ ಮರುಕಳಿಸುತ್ತೆ ಅಂತಾರಲ್ಲ, ಹಾಗೆ 2008ರ ಫಿನಾನ್ಷಿಯಲ್ ಕ್ರೈಸಿಸ್ ನೆನ್ಪಿದ್ಯಾ? ಆಗ ಇದೇ ಜೆ.ಪಿ. ಮಾರ್ಗನ್ ಚೇಸ್ ಮುಳುಗುತ್ತಿದ್ದ ಬೇರ್ ಸ್ಟರ್ನ್ಸ್ ಮತ್ತು ವಾಷಿಂಗ್ಟನ್ ಮ್ಯೂಚುವಲ್ ಅನ್ನ ಖರೀದಿಸಿತು. ಇನ್ನು ಇತ್ತೀಚೆಗೆ 2023ರಲ್ಲಿ ಮುಳುಗಿದ ಫಸ್ಟ್ ರಿಪಬ್ಲಿಕ್ ಬ್ಯಾಂಕ್ ಅನ್ನು ಇದೇ ಸಂಸ್ಥೆ ವಶಕ್ಕೆ ತೆಗೆದುಕೊಳ್ತು. ನೋಡಿ, 100 ವರ್ಷ ಕಳೆದ್ರೂ ಅದೇ ಪ್ಯಾಟರ್ನ್ ಮುಂದುವರೆದಿದೆ.
ಹಾಗಾದ್ರೆ ಒಬ್ಬ ವ್ಯಕ್ತಿಯ ಶಕ್ತಿ ಇಡೀ ದೇಶದ ಆರ್ಥಿಕ ಭವಿಷ್ಯವನ್ನೇ ಹೇಗೆ ಬದಲಾಯಿಸಿತು, ಅವರ ಪರಂಪರೆ ಇವತ್ತಿಗೂ ಹೇಗೆ ಶಾಶ್ವತವಾಗಿದೆ ಅನ್ನೋದನ್ನ ನೋಡೋಣ. ಮೋರ್ಗನ್ ಬಿಟ್ಟು ಹೋದ ಅತಿ ದೊಡ್ಡ ಪರಂಪರೆ ಯಾವುದು ಗೊತ್ತಾ? ಅದು ಬಹುಶಃ ಅವರ ಕಂಪನಿಗಳಲ್ಲ. ಒಬ್ಬ ವ್ಯಕ್ತಿಯ ಕೈಯಲ್ಲಿ ದೇಶದ ಇಕಾನಮಿಯ ಕಂಟ್ರೋಲ್ ಇರೋದು ಎಷ್ಟು ಅಪಾಯಕಾರಿ ಅನ್ನೋದು ಸರ್ಕಾರಕ್ಕೆ ಮನವರಿಕೆಯಾಯಿತು. ಇದರ ನೇರ ಪರಿಣಾಮವೇ ಫೆಡರಲ್ ರಿಸರ್ವ್ ಸಿಸ್ಟಮ್ ಸ್ಥಾಪನೆ. ಅಂದ್ರೆ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಹುಟ್ಟುಕೊಂಡಿದ್ದೇ ಈ ಕಾರಣಕ್ಕೆ. ಇನ್ಮುಂದೆ ಇಂತಹ ಅಗಾಧ ಅಧಿಕಾರ ಒಬ್ಬ ಖಾಸಗಿ ವ್ಯಕ್ತಿಗೆ ಸಿಗಬಾರದು ಅನ್ನೋದು ಸ್ಪಷ್ಟವಾಯಿತು. ಹಾಗಾದ್ರೆ ಮಾರ್ಗನ್ರ ಸಾಮ್ರಾಜ್ಯ ಏನಾಯಿತು? 1933ರಲ್ಲಿ ಗ್ಲಾಸ್-ಸ್ಟೀಗಲ್ ಅನ್ನೋ ಒಂದು ಕಾನೂನು ಬಂತು. ಇದು ಹೌಸ್ ಆಫ್ ಮಾರ್ಗನ್ ಅನ್ನ 2 ಭಾಗ ಮಾಡಿತು. ಕಮರ್ಷಿಯಲ್ ಬ್ಯಾಂಕಿಂಗ್ ವಿಭಾಗ ಜೆಪಿ ಮಾರ್ಗನ್ ಅಂಡ್ ಕಂಪನಿ ಆಗಿ ಉಳಿತು, ಅದೇ ಇವತ್ತಿನ ಜೆಪಿ ಮಾರ್ಗನ್ ಚೇಸ್. ಇನ್ನೊಂದು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ವಿಭಾಗ ಮಾರ್ಗನ್ ಸ್ಟ್ಯಾನ್ಲಿ ಆಯಿತು. ಅಂದ್ರೆ ಇವತ್ತು ವಾಲ್ ಸ್ಟ್ರೀಟ್ನ 2 ದೊಡ್ಡ ಹೆಸರುಗಳು ಹುಟ್ಟಿದ್ದು ಒಂದೇ ಕಂಪನಿಯಿಂದ. ಇದೆಲ್ಲ ನಮ್ಮನ್ನ ಮತ್ತೆ ಅದೇ ಮೂಲ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಒಂದು ದೊಡ್ಡ ಆರ್ಥಿಕ ಬಿಕ್ಕಟ್ಟು ಬಂದಾಗ ಇಡೀ ಸಿಸ್ಟಮನ್ನೇ ಉಳಿಸೋ ಅಧಿಕಾರ ಒಬ್ಬ ಖಾಸಗಿ ವ್ಯಕ್ತಿಯ ಕೈಯಲ್ಲೂ ಇರಬೇಕಾ? ಈ ಪ್ರಶ್ನೆ 100 ವರ್ಷದ ಹಿಂದೆ ಎಷ್ಟು ಮುಖ್ಯ ಆಗಿತ್ತೋ ಇವತ್ತಿಗೂ ಅಷ್ಟೇ ಮುಖ್ಯ.